ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರು ಬೆಳೆದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಡೂರ ಇವರ ನೇತೃತ್ವದಲ್ಲಿ 2 ತಿಂಗಳಲ್ಲಿ 2 ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಈ ರಾಜ್ಯ ಸರ್ಕಾರ 2 ತಿಂಗಳು ಕಳೆದರೂ ಮೆಕ್ಕೆಜೋಳ ಬೆಂಬಲ ಬೆಲೆ ಘೋಷಣೆ ಮಾಡಲಿಲ್ಲ. ಇವರು ರಾಜ್ಯದ ರೈತರು ಬೆನ್ನೆಲುಬು ಎನ್ನುತ್ತಾರೆ. ಇವರು ರಾಜ್ಯದ ರೈತರ ಬೆನ್ನೆಲುಬನ್ನ ಎನ್ನುವವರು. ರಾಜ್ಯದ ರೈತರಿಗೆ ಸೆಜ್ಜನಿಗೆ ತಕ್ಕಂತೆ ಮೆಕ್ಕೆಜೋಳದ ಬೆಂಬಲ ಬೆಲೆ ಘೋಷಣೆ ಮಾಡಿ ರಾಜ್ಯದ ರೈತರಿಗೆ ಖರೀದಿ ಕೇಂದ್ರ ಯಾಕೆ ಪ್ರಾರಂಭಿಸಬಾರದು? ಇವರು ರಾಜ್ಯದ ರೈತರು ಬೆಳೆದ ಮೆಕ್ಕೆಜೋಳವನ್ನ ಎಲ್ಲ ಖಾಸಗಿ ಮಾರುಕಟ್ಟೆಯಲ್ಲಿ ಅಡ್ಡ ದುಡ್ಡಿಗೆ ಮಾರಾಟ ಮಾಡಿದ ಮೇಲೆ ಈ ಸರ್ಕಾರ ಬೇಕಾಬಿಟ್ಟಿ ಖರೀದಿ ಕೇಂದ್ರ ಪ್ರಾರಂಭಿಸಿದ್ರೆ ಈ ರಾಜ್ಯದ ರೈತರಿಗೆ ಏನು ಪ್ರಯೋಜನವಿಲ್ಲ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಡೂರ ಇವರು ಆಗ್ರಹಿಸಿದ್ದಾರೆ. ರೈತರು ಮೆಕ್ಕೆಜೋಳ ಮಾರಾಟದ ಸಿಜ್ಜನ ಇಂತಹ ಸಿಜ್ಜನಿಗೆ ಮೆಕ್ಕೆಜೋಳಕ್ಕೆ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ 4 ರಿಂದ 5 ಸಾವಿರ ರೂಪಾಯಿನಂತೆ ಒಬ್ಬ ರೈತರಿಂದ 20 ರಿಂದ 25 ಕ್ವಿಂಟಾಲ್ ಮೆಕ್ಕೆಜೋಳವನ್ನ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿದರೆ ರಾಜ್ಯದ ರೈತರಿಗೆ ಅನುಕೂಲವಾಗುತ್ತೆ. ಈಗಾಗಲೇ ಕುಕನೂರು ಹಾಗೂ ಯಲಬುರ್ಗಾ ತಾಲೂಕಿನ ಭಾಗದ ರೈತರು ಬರದ ಛಾಯೆಗೆ ಹಿಂದಿನ ವರ್ಷ ಹಾಳಾಗಿದ್ದು ಈ ವರ್ಷ ರೈತರಿಗೆ ಮುಂಗಾರು ಮಳೆರಾಯನ ಕೃಪೆ ಆಶೀರ್ವಾದದಿಂದ ರೈತರು ಹಿಂದಿನ ವರ್ಷದ ಹಳೆ ಸಾಲ ತೀರಿಸಿಕೊಳ್ಳುವ ಸಲುವಾಗಿ ಖುಷಿಯಿಂದ ರೈತರು ಮೆಕ್ಕೆಜೋಳ ಇತರೆ ಬೆಳೆಯನ್ನ ಬೆಳೆದಿದ್ದು ಈ ವರ್ಷ ಹಿಂಗಾರು ಮಳೆ ಸತತವಾಗಿ ಸುರಿದ ಹಿನ್ನೆಲೆ ಕಟಾವಿಗೆ ಬಂದ ಮೆಕ್ಕೆಜೋಳ ನೀರು ಪಾಲಾಗಿ ಹಾಳಾಗಿದ್ದು ರೈತರಿಗೆ ಕೈಯಾಗಿ ಬಂದ ತುತ್ತು ಬಾಯಾಗಿ ಬರದಂತೆ ಹಾಳಾಗಿದ್ರೂ ಕೂಡ ಹಾಳಾದ ಬೆಳೆಗಳಿಗೆ ಈ ಸರ್ಕಾರ ರೈತರಿಗೆ ಪರಿಹಾರ ಕೊಡಲಿಲ್ಲ. ಈಗಲಾದರೂ ಕಾಲ ಮಿಂಚಿಲ್ಲ. ಹಾಳಾದ ಬೆಳೆಗೆ ಪರಿಹಾರ ಕೊಡಬೇಕು. ಜೊತೆಗೆ ಅಳಿವುಳಿದ ಮೆಕ್ಕೆಜೋಳದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರಿಗೆ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ರುದ್ರಪ್ಪ ಕೋಡೂರ ಅವರು ಆಗ್ರಹಿಸಿದ್ದಾರೆ. ಸರ್, ಈ ವರ್ಷ ಮೆಕ್ಕೆಜೋಳ ಮುಂಗಾರಿ ಮಳೆ ಚಲೋ ಆಯ್ತು, ಹಾಕಿದ್ವಿ ಸಾಲ ಚಲೋ ಮಾಡಿ. ಈ ವರ್ಷ ಏಟ್ ರಾಶಿ ಮಾಡ್ಕೊಂಡ್ವಿ. ಅದು ಮಾರ್ಕೆಟ್ನಾಗ ಬೆಲೆ ಇಲ್ಲ. ಈಗ 1900ರಿಂದ 2100 ತನಕ ಕೇಳ್ತಾರೆ. ರೈತರು ಸಾಲ ಸೂಲ ಮಾಡಿ ಎಲ್ಲ ನಾವು ಬಾಳೆ ಹಾಳಾಗ್ಬಿಟ್ಟವು. ಹಿಂಗಾರಿ ಮಳೆ ಬಂದು ಮೆಕ್ಕೆಜೋಳ ನೀರಾಗಿ ಅರ್ಧ ಬೆಳೆ ತೆಗೆದ್ರೆ ಅರ್ಧ ಬೆಳೆ ನೀರಾಗ ಪಾಲಾಗಿ ಹಾಳಾಗಿ ಹೋಗೈತಿ. ಈಗ ಹಿಂದಿನ ವರ್ಷನೂ ಮಳೆ ಆಗಿ ಹಾಳಾಗಿವಿ. ಈ ವರ್ಷನೂ ಹಿಂಗಾರಿ ಮಳೆ ಆಗಿ ಹಾಳಾಗಿವಿ. ಈ ಸರ್ಕಾರ ಇವತ್ತು 4,000ರಿಂದ 5,000 ರೂಪಾಯಿ ತನಕ ಬೆಂಬಲ ಬೆಲೆ ಕೊಡ್ಬೇಕಂದು ನಾವು 2 ತಿಂಗಳಿಂದ ಮನವಿ ಸಲ್ಲಿಸಿದ್ವಿ ಸರ್ಕಾರಕ್ಕೆ. ಈ ಸಲನೂ ಮೊನ್ನೆ ಒಂದು 2ನೇ ಬಾರಿ ಮನವಿ ಸಲ್ಲಿಸಿದ್ವಿ. ಇವತ್ತು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ರೆ ಇವತ್ತಿನವರೆಗೆ ಆದ್ರೂ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ. ಇವತ್ತು 4,000ರಿಂದ 5,000 ರೂಪಾಯಿ ತನಕ ಬೆಂಬಲ ಬೆಲೆ ಒಂದು ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಒಬ್ಬ ರೈತರಿಗೆ 20ರಿಂದ 25 ಕ್ವಿಂಟಲ್ ರೀತಿ ತಗೋಬೇಕು ಎಂದು ನಾವು ರೈತರಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಡೂರ ನಾವು ಮನವಿ ಮಾಡ್ಕೊಂಡಿದ್ದೀವಿ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.